ಲಾಸ್ಟ್ ಶೂಟಿಂಗ್ ಮಾಡ್ತಾ ಇದ್ದೀವಿ. ಈಗ ಕಡೆಯ ಹಂತದಲ್ಲಿ ಇದ್ದೀವಿ. ಕಡೆಯ ಹಂತದಲ್ಲಿ ಚಾಮರಾಜನಗರದಲ್ಲಿ 15 ದಿವಸ ಚಿತ್ರೀಕರಣ ಮಾಡಿದ್ವಿ, ಅದು ಮುಗೀತು. ಅದು ಮುಗಿಸಿ ಈಗ ಇನ್ನೊಂದು 15 ದಿವಸ ಚಿತ್ರೀಕರಣ ಬೆಂಗಳೂರಿನ ಸುತ್ತಮುತ್ತ ಈಗ ಚನ್ನಪಟ್ಟಣದಲ್ಲಿ ಮಾಡ್ತಾ ಇದ್ದೀವಿ. ಅದು ಎಲ್ಲ ಹಳ್ಳಿಗಳಲ್ಲೇ ಮಾಡ್ತಾ ಇದ್ದೀವಿ. ರಾವ್ಗೋಡ್ ಇದೆ ಆ್ಯಂಡ್ ದೊಡ್ಡಬಳ್ಳಾಪುರ ಇದೆ ಆ್ಯಂಡ್ ಸಾಂಗ್ ಶೂಟಿಂಗ್ ಇದೆ. ಇನ್ನು ಸಪ್ತಂಬರ್ದು ನಂದು ಬ್ಯಾಲೆನ್ಸ್ ಇದೆ. ಇವತ್ತು ಮಾಡ್ತಾ ಇರೋ ಹಾಡು ಮಹಾದೇವ ಹಾಡು. ಮಹಾದೇವನ ಮೇಲೆ ಇಡೀ ಊರು ಸೇರಿಕೊಂಡು ಸೆಲೆಬ್ರೇಟ್ ಮಾಡುವಂಥ ಆ್ಯಂಡ್ ಒಂದು ಏನೋ ಒಂದು ಭಕ್ತಿ ಜೊತೆಗೆ ಒಂದು ಫಿಲಾಸಫಿಕಲ್ ಆಗಿ ಎಲ್ಲವೂ ನೀನೇ ಅಂತ ಹೇಳುವಂಥ ಒಂದು ಹಾಡನ್ನ ನಾವು ಶೂಟ್ ಮಾಡ್ತಾ ಇದ್ದೀವಿ. ನೀವೆಲ್ಲ ನೋಡ್ತಾ ಇದ್ದೀರಾ ಹೇಗೆ ಬರ್ತಾ ಇದೆ ಅಂತ. ತುಂಬ ಅದ್ಭುತವಾಗಿ ಬರ್ತಾ ಇದೆ. ಇಲ್ಲೇನೋ ಒಂದು 500ರಿಂದ 600 ಜನ ಇದ್ದೀವಿ ಒಟ್ಟಿಗೆ ಈ ಸಾಂಗ್ಗೆ. ಅದೇ ಒಂಥರ ಖುಷಿ ವಿಷಯ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೆ ಗೊತ್ತಿದ್ದೀವಿ. ಆ್ಯಂಡ್ ಎರಡನೇದಾಗಿ ನಮ್ಮ ಸೆಟ್ಗೆ ಏನೋ ಸಪ್ತಮಿ ಹೊಸದಾಗಿ ವೆಲ್ಕಮ್ ಮಾಡೋಣ. ಬಿಕಾಸ್ 15 ದಿವಸ ಆಲ್ರೆಡಿ ಕೆಲಸ ಮಾಡಿದ್ದಾರೆ ನಮ್ಮ ಜೊತೆಗೆ ರೈತ ಪಶುಗಳಲ್ಲಿ. ಬಟ್ ಇವತ್ತು ನಿಮಗೆಲ್ಲ ಅಫಿಷಿಯಲಾಗಿ ಪರಿಚಯ ಮಾಡಿಸ್ತಾ ಇದ್ದೀವಿ. ಅಂಬಿಕಾನ, ಸಪ್ತಮಿನಲ್ಲ, ಸಪ್ತಮಿ ಅಂಬಿಕಾನ ಪರಿಚಯ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಸುರೇಶ್ ಸರ್ ಇದ್ದಾರೆ, ಅಪ್ಪನ ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಮನು ಶೆಟ್ಟಿ ಡೈರೆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಇದ್ದಾರೆ, ಅವರು ಒಂದು ಅದ್ಭುತವಾದ ಪಾತ್ರ ಮಾಡ್ತಿದ್ದಾರೆ. ಯಶ್ ಶೆಟ್ಟಿ ಇದ್ದಾರೆ, ಅವನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ದಾನೆ. ಅದಾದ್ಮೇಲೆ ಲಲಿತ್ ಅವರು ನಮ್ಮ DOP ಆ್ಯಂಡ್ ಪೂರ್ಣಚಂದ್ರ ಇಲ್ಲೇ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟ್ರು. ಅವರೆಲ್ಲರೂ ನಿಮ್ಮ ಜೊತೆ ಮಾತಾಡ್ತಾರೆ. ಇದೊಂದು ಫಾರ್ಮಲ್ ಆದಲ್ಲ, ಒಂಥರ ಇನ್ಫಾರ್ಮಲ್ ಆದ ಒಂದು ಪ್ರೆಸ್ ಮೀಟ್ ಇದು ಸಣ್ಣದಾಗಿ. ವಿಶೇಷ ಏನಂತಂದರೆ 70s ನಡೆಯುವಂಥ ಕಥೆ ಇದು. ಅಶೋಕ ಮೈಸೂರು ಭಾಗದ ನಂಜನಗೂಡು ಸುತ್ತಮುತ್ತ ನಡೆಯುವಂಥ ಒಂದು ಸಮುದಾಯದ ಹೋರಾಟದ ಕತೆ. ಸಿಂಪಲ್ ಆದ ಒಬ್ಬ ಹುಡುಗ ಹೇಗೆ ಇಡೀ ಸಮುದಾಯನ ಬಚಾವ್ ಮಾಡ್ತಾನೆ ಅನ್ನೋದಷ್ಟೇ ಈ ಸಿನಿಮಾದ ಕತೆ. ಇದನ್ನು ಯಾವ ರೀತಿ ನಾವು ವಿಶೇಷವಾಗಿ ಸಿನಿಮ್ಯಾಟಿಕ್ ಆಗಿ ಎಷ್ಟು ಅದ್ಭುತವಾಗಿ ಹೇಳ್ತೀವಿ, ಎಮೋಷನ್ಸ್ನ, ಅಪ್ಪ ಮಗನ ಸಂಬಂಧನ, ಒಂದು ಲವ್ ಸ್ಟೋರಿನ ಆ್ಯಂಡ್ ಇಡೀ ಊರವ್ರ ಜೊತೆ ಸಂಬಂಧನ ಯಾವ ಥರ ಕಟ್ಕೊಡ್ತೀವಿ ಅನ್ನೋದೇ ಒಟ್ಟು ಕಥಾನಕ. ಇದ್ರ ಶೇಡ್ ಹೇಳಬೇಕು ಅಂತಂದರೆ ನಿಮಗೆ ಈ ಕನ್ನಡದಲ್ಲಿ ಯಾವುದನ್ನು ಒಂದು ಕಂಪೇರ್ ಮಾಡೋಕ್ಕಾಗಲ್ಲ ಅಂದರೆ ಆ ಲೆವೆಲಿನ ಸಿನಿಮಾ ಅಂತಲ್ಲ. ಅಂದರೆ ಒಂಥರ ನಿಮಗೆ ಏನೋ 70ರ ದಶಕಕ್ಕೆ ವಾಪಸ್ ಕರ್ಕೊಂಡು ಹೋಗ್ತೀವಿ, ಆ ಥರ ಸಿನಿಮಾ ಇದು. ಆ್ಯಂಡ್ ಏನೋ ನಿಮ್ಮೆಲ್ಲರ ಪ್ರೀತಿ ಇರಲಿ. ಆದಷ್ಟು ಬೇಗ ಸಿನಿಮಾ ಮುಗಿಸಿ ನಾವು ತೆರೆ ಮೇಲೆ ಬರ್ತೀವಿ. ಇವತ್ತು ನಡೀತಾ ಇರೋ ಹಾಡು ಏನೋ ಹೇಳೋ 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 ಮಾದೇವ, ಕೇಳೋ 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 ಮಾದೇವ, ರಾಗಿ ಬೀಸೋ ಕಲ್ಲು ನೀನೇ, ಬೀಸೋ ಗಾಳಿ ಸದ್ದು ನೀನೇ, ಮೇಲಿಲ್ಲ ಕೀಳಿಲ್ಲ ನೀನೇ, ಕಷ್ಟ ಸುಖಕ್ಕೆಲ್ಲ ನೀನೇ ಅಂತ ಒಂದು ಮೆಟಾಫರ್ ಆಗಿ ಹೇಳ್ತಾ ಹೋಗುವಂಥ ಹಾಡಿದು. ಅದರಲ್ಲಿ ಒಂದು ಲೈನ್ ಬರುತ್ತೆ, ಬ್ಯೂಟಿಫುಲ್ ಲೈನ್. ಇನ್ನೊಂದು ಸಿದ್ದಯ್ಯ ಸ್ವಾಮಿನಲ್ಲೂ ಬಳಸಿದ್ವಿ ನಾವು. ಈ ಫೋಕ್ ಹಾಡುಗಳು ಮತ್ತು ಈ ಸಾಹಿತ್ಯ ಎಲ್ಲವನ್ನು ಇಟ್ಕೊಂಡು ಆ 70ರ ದಶಕ, ಆ ಭಾಷೆ ಆಗ್ಬೋದು, ಆ ವೇಷ ಆಗ್ಬೋದು, ಆ ಊರಾಗ್ಬೋದು, ಆ್ಯಂಡ್ ಜಾಗ ಆಗ್ಬೋದು, ಕ್ಯಾರೆಕ್ಟರ್ಗಳಾಗ್ಬೋದು, ಎಲ್ಲವನ್ನೂ 70ರ ದಶಕ ಕರ್ಕೊಂಡು ಹೋಗುವಂಥ ಚಾಲೆಂಜ್ ಇತ್ತು ನಮಗೆ. 106 ದಿವಸಗಳ ಚಿತ್ರೀಕರಣ ಮುಗಿಸಿ ಈಗ ಕಡೆಯ ಹಂತಕ್ಕೆ ಬಂದಿದ್ದೀವಿ. ನಿಮ್ಮೆಲ್ಲರ ವಿಶೇಷ ನಮ್ಮಲ್ಲಿ ಸಪ್ತಮಿ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಆ ಕಡೆ ಬಂದು